So hello guys, very good morning and welcome back to my channel. Today is a beautiful Sunday evening and ಇವತ್ತು let us talk about our XUV 7XO finally. So ಗಾಡಿ ತೊಗೊಂಡು ಆಲ್ಮೋಸ್ಟ್ 3 months ಆಯಿತು, ಯಾವುದೇ ರೀತಿಯ ವೀಡಿಯೋ ಹಾಕಿರಲಿಲ್ಲ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ XUV ವೀಡಿಯೋ ಹಾಕಿ ಅಂತ. ಸೊ ಟುಡೇ ಇಸ್ ಫೈನಲಿ ದ ಡೇ. ಸೊ ಇವತ್ತಿಗೆ ನಾನು ಆಗಲೇ ಹೇಳ್ದಂಗೆ 3 ತಿಂಗಳಾಯಿತು ಗಾಡಿ ತೊಗೊಂಡು ಆ್ಯಂಡ್ 2000 ಕಿಲೋಮೀಟರ್ ಓಡಿದೆ, ಫಸ್ಟ್ ಸರ್ವಿಸ್ ಮುಗಿಸ್ಕೊಂಡಿದ್ದೀನಿ. ಸೊ ಇನ್ ಡೀಟೇಲ್ ಆಗಿ ಈ ಗಾಡಿಯ ಪಾಸಿಟಿವ್ ನೆಗೆಟಿವ್ಸ್ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡೋಣ. ಆ್ಯಂಡ್ ಯಾರ್ಯಾರು XUV 7XO ಪ್ಲ್ಯಾನ್ ಮಾಡ್ತಾ ಇದ್ದೀರಲ್ಲ ಅವ್ರಿಗೆ ಇದು ತುಂಬಾ ಇನ್ಫಾರ್ಮೇಟಿವ್ ವೀಡಿಯೋ ಆಗಿರುತ್ತೆ. ಸೊ ಎಂಡ್ವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ತುಂಬ ಪಾಯಿಂಟ್ಸ್ನ ಕವರ್ ಮಾಡ್ತೀನಿ, ಇನ್ ಡೆಪ್ತಾಗಿ ಹೋಗ್ತೀನಿ. ಸೊ ದ ಎಂಡ್ ಆಫ್ ದ ವೀಡಿಯೋ ನಿಮ್ಗೊಂದು ಕ್ಲಾರಿಟಿ ಬಂದ್ಬಿಟ್ಟಿರುತ್ತೆ ಈ ಗಾಡಿ ನಾನು ತೊಗೋಬೇಕಾ ಬೇಡವಾ ಅಂತ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಡೆಲಿವರಿ ವೀಡಿಯೋನ ಹಾಕಿ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಡೆಲಿವರಿ ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಇಟ್ ವಾಸ್ ವೆರಿ ಕೇಯಾಟಿಕ್. ಗಾಡಿ ಡೆಲಿವರಿ ಪ್ರಾಸೆಸ್ ಇತ್ತು ಆ್ಯಂಡ್ ಆಕ್ಸರಿ ಇನ್ಸ್ಟಾಲ್ ಮಾಡಬೇಕಾಯಿತು, ನಮ್ಮ ಪೇರೆಂಟ್ಸ್ನ ರಿಸೀವ್ ಮಾಡ್ಕೋಬೇಕಾಯಿತು. ಸೊ ಈ ಕೇಯಾಸ್ ಮಧ್ಯೆ ವೀಡಿಯೋ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಬನ್ನಿ ಇವತ್ತು let us cover all the points of the XUV 7XO. So my dear friends, welcome back to my channel once again and let's get this video started. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಬನ್ನಿ ಲೆಟ್ಸ್ ಟಾಕ್ ಅಬೌಟ್ ಅವರ್ XUV 7XO. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು, ಇಲ್ಲ ನನ್ನ ಮಗಳಿದ್ದಾಳೆ ಆ್ಯಂಡ್ ನಮ್ಮ ಮಾವನ ಮಕ್ಕಳು ಕೂತ್ಕೊಂಡಿದ್ದಾರೆ. ಹಾಯ್ ಹೇಳು ಕೌಶಿಕ್. ಸೊ ಇಷ್ಟೊತ್ತು ಇವರೇ ನನ್ನ ಕ್ಯಾಮ್ರಾಮನ್ ಆಗಿದ್ದರು, ಯಾಕಂದರೆ ಇವಾಗ ಥರ ನಾವು ಇದೊಂದು ಸಣ್ಣ ರಾಕ್ ಕ್ಲೈಂಬಿಂಗ್ ಮಾಡಿದ್ವಿ ಆಲ್ ವೀಲ್ ಡ್ರೈವ್ ಹಾಕ್ಕೊಂಡು. ನೀಟಾಗುತ್ತದು, ಕ್ಲಿಪ್ ಹಾಕ್ತೀನಿ ನೋಡ್ಕೊಂಬನ್ನಿ. ಸೊ ತುಂಬಾ ಇಂಪ್ರೆಸಿವ್ ಆ್ಯಂಡ್ ಇಟ್ ಕಮ್ಸ್ ಡೌನ್ ಟು ದ ಟೈರ್ಸ್ ಆಸ್ ವೆಲ್, ಯಾಕಂದರೆ ಕಾಂಟಿನೆಂಟಲ್ ಕ್ರಾಸ್ ಕಾಂಟ್ಯಾಕ್ಟು ಹಾಕ್ಸಿದ್ದೀನಿ. ಸೊ ಎನಿವೇಸ್ ಆಲ್ ವೀಲ್ ಡ್ರೈವ್ ಕೆಪಬಿಲಿಟೀಸು, ಯಾವ ಟೈರ್ಸ್ ಏನು ಎಲ್ಲ ಇನ್ ಡೀಟೇಲ್ ಹೋಗ್ತೀನಿ. ಬಟ್ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸ್ಟಾರ್ಟ್ ಆಫ್ ವಿತ್ ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಟಾಪಿಕ್ ಆಫ್ ದಿಸ್ ಕಾರ್. ಅದು ಬಂದ್ಬಿಟ್ಟು ಈ ಗಾಡಿಯ ಡಿಸೈನ್. ಯಾಕಂದರೆ ಈ ಗಾಡಿ ಲಾಂಚ್ ಆದಾಗ ತುಂಬಾ ನೆಗೆಟಿವ್ ಕಮೆಂಟ್ಸ್ ಇತ್ತು ಆ್ಯಂಡ್ ನೆಗೆಟಿವ್ ರಿವ್ಯೂಸ್ ಇತ್ತು ಇಂಟರ್ನೆಟಲ್ಲಿ, ಸೇಯಿಂಗ್ ದಟ್ ದ XUV 700 ವಾಸ್ ಎ ಮಚ್ ಬೆಟರ್ ಡಿಸೈನ್ ಅಂತ. ಟು ಬಿ ಹಾನೆಸ್ಟ್ ನನಗೂ ಅದೇ ರೀತಿ ಅನಿಸ್ತು. ಎಲ್ಲೊಂದು ಕಡೆ ದ XUV 700 ವಾಸ್ ಎ ಹ್ಯಾಂಡ್ಸಮ್ ಡಿಸೈನ್. ಸೊ ಫಸ್ಟ್ ಆಫ್ ಆಲ್ XUV 700 ನೀವು ಕಂಪೇರ್ ಮಾಡಿದ್ರೆ ಇಲ್ಲಿ ನಿಮಗೆ 3 ಚೇಂಜಸ್ ಇದೆ. ಒಂದು ಬಂದ್ಬಿಟ್ಟು ಹೆಡ್ಲೈಟು, ಸೆಕೆಂಡ್ ಬಂದ್ಬಿಟ್ಟು ಗ್ರಿಲ್ಲು, ಆಮೇಲೆ ಬಂಪರು. ಇದು ಮೂರೇ ಚೇಂಜ್ ಮಾಡೋದು ಫ್ರಂಟಲ್ಲಿ. ಮಿಕ್ಕಿದೆಲ್ಲ ಕಾಂಪೋನೆಂಟ್ಸ್ ಎಲ್ಲ ಏನಿದೆಯಲ್ಲ, ಬಾನೆಟ್ಟು ಮತ್ತು ಫೆಂಡರ್ಸ್ ಅದೆಲ್ಲ ಸೇಮ್ ಟು ಸೇಮ್ XUV 700. ಡೈಮೆನ್ಷನ್ಸ್ ಎಲ್ಲನೂ 700. ಫ್ರಂಟ್ ಮಾತ್ರ ಫೇಸ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾನೆ. ಈಗ ನಿಮ್ಗೆ 7 ಸ್ಲಾಟ್ ಗ್ರಿಲ್ ಬರುತ್ತೆ, ವಿಚ್ ಇಸ್ ಟ್ರೇಡ್ ಮಾರ್ಕ್ ಆಫ್ ಆಲ್ ಮಹೇಂದ್ರ ಕಾರ್ಸ್. ಸೊ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಹೊಸದಾಗಿ ಬೂಸ್ಟ್ ಹೆಡ್ಲೈಟ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಲ್ಲಿ XUV 700 ನಿಮಗೆ ದ ಹೆಡ್ಲೈಟ್ಸ್ ಫಾರ್ ಮಚ್ ಬಿಗರ್ ಆ್ಯಂಡ್ ಇಟ್ ಹ್ಯಾಡ್ ಎ C-ಶೇಪ್ DRL. ಅಂದರೆ ತುಂಬ ದೂರದಿಂದ ನಿಮ್ಗೆ ಗೊತ್ತಾಗ್ಬಿಡೋದು XUV 700 ಬರ್ತಾ ಇದೆ ಅಂತ. ಆ್ಯಂಡ್ ಇದರಲ್ಲೂ ಅಷ್ಟೇ DRL ಚೆನ್ನಾಗಿದೆ, ಬಟ್ ಇಲ್ಲೊಂದು ಕಟ್ಕೊಟ್ಟಿದ್ದಾನೆ. ಸೊ ಇವಾಗ ಎಲ್ಲ XUV 3XO ಅಂತ ಏನು ಬಂದಿದೆಯಲ್ಲ ಅದರಲ್ಲೂ ಸೇಮ್ ಅದೇ ಥರನೇ ಕಟ್ ಬಂದಿದೆ. ಎಲ್ಲೋ ಒಂದು ಕಡೆ ಇಟ್ ಇಸ್ ಎ ಮೋರ್ ಮೆಚೋರ್ ಡಿಸೈನ್ ಅಂತ ಅನಿಸುತ್ತೆ. ನಾಟ್ ಆ್ಯಸ್ ಹ್ಯಾಂಡ್ಸಮ್ ಆಸ್ 700, ಬಟ್ ಇಟ್ ಈಸ್ ಎ ಗುಡ್ ಡಿಸೈನ್. ಅಂದರೆ ನನಗೆ ಡೇ ಬೈ ಡೇ ಐ ಆಮ್ ಗ್ರೋಯಿಂಗ್ ಆನ್ ಇಟ್. ಅಂದರೆ ನನಗೆ ಇಷ್ಟ ಆಗ್ತಾಯಿದೆ ನೋಡ್ತಾ. ಸೊ ಇನ್ನು ನನಗೆ ಒಂದು ಸ್ವಲ್ಪ ಡಿಸೈನ್ ಎಲಿಮೆಂಟ್ಸ್ ಇಷ್ಟ ಆಗಿಲ್ಲ. ಅದೇನಪ್ಪ ಅಂದರೆ ಇಲ್ಲಿ ನೋಡ್ಬೋದು ಬೆಲೆಯನ್ನು ಕೊಟ್ಟಿದ್ದಾರಲ್ಲ, ಫಾಗ್ಲಾನ್ಸ್ ಮತ್ತು ಕಾರ್ನಿಂಗ್ ಲೈಟ್ಸು. ಸೊ ಇದು ಬಂದ್ಬಿಟ್ಟು ಯೂಶ್ವಲಿ ನಮಗೆ ಎಷ್ಟು ದಿನ ಒಂದು ಹೌಸಿಂಗ್ ಒಳಗಡೆ ನೋಡಿ ಅಭ್ಯಾಸ ಎಲ್ಲ ಕಾರ್ಸಲ್ಲೂ, ಬಟ್ ಇದರಲ್ಲಿ ಎಕ್ಸ್ಪೋಸ್ಡಾಗಿ ಕೊಟ್ಟಿದ್ದಾನೆ. ಅದೆಲ್ಲೋ ಒಂದು ಕಡೆ ನನಗೆ ಅನ್ಫಿನಿಶ್ಡಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಹಂಗೆ ಸೈಡಿಗೆ ಬಂದರೆ ನಿಮಗೆ ಇದೇನು ಬ್ಲ್ಯಾಕ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾನೆ. ಇದು XUV 700 ನಿಮಗೆ ಹಾರ್ಡ್ ಪ್ಲಾಸ್ಟಿಕ್ ಕೊಟ್ಟಿದ್ದ, ಬಟ್ ಇದರಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾನೆ. ಸೊ ನನ್ನ ಪ್ರಕಾರ ಹಾರ್ಡ್ ಪ್ಲಾಸ್ಟಿಕ್ ಏನು ಕೊಟ್ಟಿದ್ನಲ್ಲ ಅದೇ ಇರಬೇಕಾಯಿತು. ಸೊ ಮೇಂಟೆನೆನ್ಸ್ ಒಂದು ಸ್ವಲ್ಪ ಈಸಿ ಆಗ್ತಾಯಿತ್ತು. ಈ ಪಿಯಾನೋ ಬ್ಲ್ಯಾಕ್ ಏನಾಗುತ್ತೆ ಅಂದರೆ ಇದೇ ಗ್ಲಾಸ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಆ್ಯಂಡ್ ಈ ಬ್ಲ್ಯಾಕ್ ಥೀಮ್ ಇದೆ ಥ್ರೂಔಟ್ ದ ಕಾರ್ ರನ್ ಆಗುತ್ತೆ. ಹಿಂದೆಗಡೆ ನಾವು ತಂಗೆ ಬಂಪರ್ ಕಂಟಿನ್ಯೂ ಆಗಿ ಆಲ್ 360 ಡಿಗ್ರೀಸ್ ಬರುತ್ತೆ ಅದು. ಆ್ಯಂಡ್ ಅಲೋ ವೀಲ್ಸ್ ಡಿಸೈನ್ ನೋಡ್ಬೋದು, 18 ಇಂಚ್ ಅಲೋ ವೀಲ್ಸ್ ಇದೆ. ಇದು AX70 1 ಮಾಡೆಲ್ ಬಿಲೋ ದ ಟಾಪ್ ಎಂಡ್. AX7L ಟಾಪ್ ಎಂಡ್, ಇದು AX70. ಸೊ ಎರಡು ಸೈಡ್ ಬೈ ಸೈಡ್ ನೀವು ನೋಡಿದ್ರೆ AX7L ಮತ್ತು AX70 ಅಲೋ ವೀಲ್ ಡಿಸೈನ್ ನನಗೆ ಇದೇ ತುಂಬ ಇಷ್ಟ ಆಯಿತು. ತುಂಬ ಸ್ಪೋರ್ಟಿಯಾಗಿ ಕೊಟ್ಟಿದ್ದಾನೆ. ಆ್ಯಂಡ್ ಆಗಲೇ ಹೇಳ್ದಂಗೆ ನಿಮಗೆ ನಾನು ಟೈರ್ಸ್ನ ಅಪ್ಗ್ರೇಡ್ ಮಾಡಿಸಿದ್ದೀನಿ. ಕಾಂಟಿನೆಂಟಲ್ ಕ್ರಾಸ್ ಕಾಂಟ್ಯಾಕ್ಟ್ 82 ಆಲ್ ವೀಲ್ ಡ್ರೈವ್ ಅಲ್ಲ, ಆಲ್ ಟೆರೇನ್ ಟೈರ್ಸ್ ಇದು. ಸೊ ನೀವು ಹೈವೇಯಲ್ಲೂ ಯೂಸ್ ಮಾಡ್ಬೋದು, ಆಫ್ ರೋಡಿಂಗಲ್ಲೂ ಯೂಸ್ ಮಾಡ್ಬೋದು. ಸೊ ಇದು ಆಲ್ ವೀಲ್ ಡ್ರೈವ್ ವೇರಿಯಂಟ್ ಆಗಿರೋದ್ರಿಂದ ನಾನು ಆಲ್ ಟೆರೇನ್ ಹಾಕ್ಸಿದ್ದೀನಿ, ಯಾಕಂದರೆ ಆ ಆಲ್ ವೀಲ್ ಡ್ರೈವ್ ಕೇಪಬಿಲಿಟೀಸ್ನ ಇನ್ನಷ್ಟು ಎನ್ಹಾನ್ಸ್ ಮಾಡುತ್ತೆ ಅಂತ ಒಂದು ವ್ಯೂ ಅಲ್ಲಿ ಇದನ್ನು ಹಾಕ್ಸಿದ್ದೀನಿ. ಸೊ ಗೈಸ್ ಇನ್ನು ಸೈಡ್ ಪ್ರೊಫೈಲ್ ನೋಡಿದ್ರೆ ಸೇಮ್ ಟು ಸೇಮ್ XUV 700, ಏನೂ ಚೇಂಜಸ್ ಇಲ್ಲ. ಫ್ರಂಟ್ ಫೆಂಡರ್ ಆಗಿರ್ಬೋದು, ಡೋರ್ಸ್ ಆಗಿರ್ಬೋದು, ರೇರ್ ಫೆಂಡರ್ ಆಗಿರ್ಬೋದು, ಅಥವಾ ವಿಂಡೋಸ್ ಆಗಿರ್ಬೋದು, ಮಿರರ್ಸ್ ಆಗಿರ್ಬೋದು. ಆ್ಯಂಡ್ ನೀವು ಹಾಗೆ ಹಿಂದೆ ಬಂದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಚೇಂಜ್ ಆಗಿದೆ. ಅದೇನಪ್ಪ ಅಂದರೆ ಟೇಲ್ ಲೈಟು. ಸೊ ಫಸ್ಟ್ ಬಂದ್ಬಿಟ್ಟು ಹ್ಯಾಲೋಜನ್ ಯೂನಿಟ್ ಬರ್ತಾಯಿತ್ತು, ಬಟ್ ಇದರಲ್ಲಿ ಕಂಪ್ಲೀಟ್ LED ಯೂನಿಟ್ ಕೊಟ್ಟಿದ್ದಾನೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಯಾವ ಮಾಡಲ್ ಬ್ಯಾಜಿಂಗ್ ಅಂತ ಹಾಕಿದ್ದಾನೆ ನೋಡಿ, AX70 T4 ಟೆಕ್ನಾಲಜಿ. ಸೊ ಇದು ಬಂದುಬಿಟ್ಟು XUV 7XO ಇಂಟ್ರೊಡ್ಯೂಸ್ ಮಾಡಿರೋದು ಈ ವೇರಿಯಂಟ್ನ. ಆ್ಯಂಡ್ ಇದೇನು ಬರುತ್ತಲ್ಲ ಈ ಪೋರ್ಷನು, ಇದು ಹಳೆ ಕಾರಲ್ಲಿ ಬಾಡಿ ಕಲರ್ ಬರ್ತಾಯಿತ್ತು. ಅಕಸ್ಮಾತ್ ಇದು ವೈಟ್ ಕಲರ್ ಇದೆ, ಇದು ವೈಟ್ ಕಲರ್ ಆಗಿರ್ತಾಯಿತ್ತು. ಬ್ಲೂ ಕಲರ್ ಇದ್ದರೆ ಬ್ಲೂ ಇರ್ತಾಯಿತ್ತು. ಇವಾಗ ಇದನ್ನು ಫುಲ್ ಪಿಯಾನೋ ಬ್ಲ್ಯಾಕ್ ಮಾಡಿದ್ದಾನೆ. ಆ್ಯಂಡ್ ಇದು ಹೊಸ ಮಹೇಂದ್ರ ಲೋಗೋ. ಸೊ ಇಲ್ಲಿ ನಿಮಗೆ ಆಲ್ ವೀಲ್ ಡ್ರೈವ್ ಬ್ಯಾಜಿಂಗ್ ಬರುತ್ತೆ, ಯಾಕಂದರೆ ಹಳೆ XUV 700 ನಿಮಗೆ ಆಲ್ ವೀಲ್ ಡ್ರೈವ್ ಬ್ಯಾಚ್ ಬರ್ತಾ ಇರಲಿಲ್ಲ. 7XO ಕೊಟ್ಟಿದ್ದಾನೆ. ಪ್ಲಸ್ ಇಲ್ಲೂ ಒಂದು ಬ್ಯಾಚ್ ಬರ್ತಾ ಇದೆ, ಅದನ್ನು ನಾನು ರಿಮೂವ್ ಮಾಡಿದ್ದೀನಿ ಫಾರ್ ಎ ಕ್ಲೀನರ್ ಲುಕ್.
ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಇನ್ನು ಹಂಗೆ ನೀವು ನೋಡ್ಬೋದು ಒಂದು 360 ಡಿಗ್ರಿ ಆಗ್ತೀನಿ ನೋಡಿ. ಸೊ ಡೈಮೆನ್ಷನ್ ಎಲ್ಲ ಆಗಲೇ ಹೇಳ್ದಂಗೆ ಇಟ್ ಇಸ್ ದ ಸೇಮ್ ಆಸ್ XUV 700. ಸೊ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ರೀತಿ ಇಷ್ಟ ಆಯಿತು ಈ ಪರ್ಟಿಕ್ಯುಲರ್ ಡಿಸೈನ್ ಅಂತ. ನನಗೆ ಇಟ್ ಈಸ್ ಗ್ರೋಯಿಂಗ್ ಆನ್ ಮೀ ಡೇ ಬೈ ಡೇ. ಸೊ ಹಾನೆಸ್ಟಾಗಿ ತಿಳಿಸಿ ಯಾವ ರೀತಿ ನಿಮ್ಗೆ ಅನಿಸ್ತದೆ ಅಂತ. ಓಕೆ ಗೈಸ್, ಬನ್ನಿ ನಾವು ಲೆಟ್ ಅಸ್ ಟಾಕ್ ಅಬೌಟ್ ದ ಹೆಡ್ಲೈಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಾರ್ ವಿಚ್ ಹ್ಯಾಸ್ ಟು ಬಿ ದ ಹೈಲೈಟ್ ಫೀಚರ್. ಸೊ ಇದರಲ್ಲಿ ನಿಮಗೆ ಡಬಲ್ ಬ್ಯಾರಲ್ ಡಿಸೈನ್ ಬರುತ್ತೆ ಆ್ಯಂಡ್ ಇದು ಬಂದ್ಬಿಟ್ಟು ಬೂಸ್ಟರ್ ಹೆಡ್ಲೈಟ್ ಅಂತ ಕರೀತಾರೆ. ಸೊ ಈ ಪರ್ಟಿಕ್ಯುಲರ್ ಹೆಡ್ಲೈಟ್ ಬಂದ್ಬಿಟ್ಟು ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಮಾತ್ರ ಬರೋದು. AX7L ಆ್ಯಂಡ್ AX7T ಇದೆರಡು ವೇರಿಯಂಟಲ್ಲಿ ಮಾತ್ರ ನಿಮಗೆ ಬೂಸ್ಟರ್ ಹೆಡ್ಲೈಟ್ ಬರೋದು. ಸೊ ವಾಟ್ ಸ್ಪೆಷಲ್ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಇದು ಬಂದ್ಬಿಟ್ಟು ಇಟ್ ಇಸ್ ಎ ಕಂಪ್ಲೀಟ್ ಆಟೋಮ್ಯಾಟಿಕ್ ಯೂನಿಟ್. ಅಂದರೆ ನೈಟ್ ಆದಾಗ ಅದೇ ಆನ್ ಆಗುತ್ತೆ, ಬೆಳಗಾದಾಗ ಅದೇ ಆಫ್ ಆಗುತ್ತೆ. ಆ್ಯಂಡ್ ಅದಲ್ಲದೆ ನಿಮಗೆ ಡಬಲ್ ಬ್ಯಾರಲ್ ಡಿಸೈನ್ ಬರುತ್ತೆ. ಸೊ ಇಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ಇದು ಬಂದ್ಬಿಟ್ಟು ಪ್ರೈಮರಿ ಹೆಡ್ಲೈಟ್. ಇದರಲ್ಲೇ ಹೈ ಬೀಮು ಲೋ ಬೀಮ್ ಎಲ್ಲನೂ ಬರುತ್ತೆ. ಬಟ್ ಅಬೌವ್ 80 km/h ಕ್ರಾಸ್ ಆದಾಗ ನೀವು ಹೈ ಬೀಮ್ ಹಾಕಿರ್ಬೇಕಾದ್ರೆ ಇದು ಬೂಸ್ಟರ್ ಲೈಟ್ ಅಂತ ಇದು ಆನ್ ಆಗುತ್ತೆ. ಸೊ ಎಷ್ಟು ಚೆನ್ನಾಗಿ ಥ್ರೋ ಬರುತ್ತಂದರೆ ಎರಡು ಕಂಬೈನ್ ನೀವು ಆಲ್ಮೋಸ್ಟ್ 110 to 140 ಆರಾಮಾಗಿ ಕ್ರೂಸ್ ಮಾಡ್ಬೋದು ನೈಟಲ್ಲಿ. ಅಷ್ಟು ಥ್ರೋ ಬರುತ್ತೆ. ಆಲ್ಮೋಸ್ಟ್ ಒಂದು 100 to 150 ಮೀಟರ್ಸ್ ಕ್ಲೀನಾಗಿ ಲಿಟಪ್ ಆಗುತ್ತೆ. ಸೊ ಯಾವುದೇ ರೀತಿಯ ನಿಮಗೆ ಆಫ್ಟರ್ ಮಾರ್ಕೆಟ್ ಫಾಗ್ ಲೈಟ್ಸ್ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಇಲ್ಯುಮಿನೇಟ್ ಮಾಡುತ್ತೆ. ಆ್ಯಂಡ್ ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸೂ ಬರುತ್ತೆ ಇಲ್ಲಿ. ಸೊ ಈ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸೂ ಅಷ್ಟೇ ನಿಮಗೆ ಬರೀ ಟಾಪ್ ಆ್ಯಂಡ್ 2 ವೇರಿಯಂಟ್ಸಲ್ಲಿ ಮಾತ್ರ AX7L AX7T ಅಲ್ಲಿ ಮಾತ್ರ ಬರೋದು. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಇದು ಸಿ ಶೇಪ್ಡ್ DRL ಬರುತ್ತೆ. ಬಟ್ DRLಲ್ಲಿ ಕಟ್ಟಿದೆ ನಿಮ್ಗೆ ಆಗಲೇ ಹೇಳ್ದಂಗೆ. ಸೊ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಈ ಪರ್ಟಿಕ್ಯುಲರ್ ಹೆಡ್ಲೈಟ್. ನಿಮ್ಗೊಂದು ಕ್ಲಿಪ್ ಹಾಕ್ತೀನಿ ನೋಡಿ, ನೋಡ್ಕೊಂಬನ್ನಿ ಯಾವ ರೀತಿ ನಿಮಗೆ ನೈಟಲ್ಲಿ ಕಾಣಿಸುತ್ತೆ ಅಂತ. ಸೊ ಒನ್ ಆಫ್ ದ ಬೆಸ್ಟ್ ಫೀಚರ್ಸ್ ಅಂತ ಹೇಳ್ಬೋದು. ನೈಟ್ ಜರ್ನೀಸ್ ಎಲ್ಲ ನೀವು ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಮಾಡ್ಬೋದು. ಸೊ ಗೈಸ್, ಇನ್ನು ಸೆಕೆಂಡ್ ಹೈಲೈಟ್ ಫೀಚರ್ ಬಗ್ಗೆ ಮಾತಾಡೋಣ ವಿಚ್ ಹ್ಯಾಸ್ ಟು ಬಿ ದ ಡಾವನ್ಶಿ ಡ್ಯಾಂಪಿಂಗ್. ಡೋಂಟ್ ಮೈಂಡ್, ಒಂದು ಸ್ವಲ್ಪ ಅಲಾಯ್ ಗಲೀಜಾಗಿದೆ ಯಾಕಂದರೆ ಸಿಕ್ಕಾಪಟ್ಟೆ ಕೊಚ್ಚೆ ಗಿಚ್ಚೆ ಎಲ್ಲ ಆರಿಸ್ಕೊಂಬಂದೆ. ಸೊ ಕಮಿಂಗ್ ಬ್ಯಾಕ್ ಟು ದ ಮೇನ್ ಟಾಪಿಕ್, ಇನ್ನೊಂದು ಹೈಲೈಟ್ ಫೀಚರ್ ಆಫ್ ದಿಸ್ ಮೇನ್ ಕಾರ್ ಬಂದ್ಬಿಟ್ಟು ಇಟ್ ಹ್ಯಾಸ್ ಟು ಬಿ ದ ಸಸ್ಪೆನ್ಷನ್. ಸೊ ಈ ಸಸ್ಪೆನ್ಷನ್ನ ತುಂಬ ಚೆನ್ನಾಗಿ ರೀಡಿಸೈನ್ ಮಾಡಿದ್ದಾನೆ ಕಂಪೇರ್ ಟು ದ XUV 700 ಮಹೇಂದ್ರ. ಅವನು ಇದನ್ನು ಡಾವನ್ಶಿ ಡ್ಯಾಂಪ್ನಿಂಗ್ ಅಂತ ಕರೀತಾನೆ. ಒಂದು ಕಾರಲ್ಲಿ ಸಸ್ಪೆನ್ಷನ್ನು ಯೂಶಲಿ ಸಾಫ್ಟ್ ಆಗಿರುತ್ತೆ, ಇಲ್ಲಾಂದರೆ ಸ್ಟಿಫ್ ಆಗಿರುತ್ತೆ. ಸೊ ಲಕ್ಸುರಿ ಸೆಗ್ಮೆಂಟ್ ಕಾರ್ಸಲ್ಲಿ ನಿಮಗೆ ಸಾಫ್ಟ್ ಆಗಿರುತ್ತೆ. ಸಾಫ್ಟ್ ಆಗಿದ್ದಾಗ ಏನಾಗುತ್ತೆ ನಿಮಗೆ ಡ್ಯಾಂಪಿಂಗ್ ತುಂಬ ಚೆನ್ನಾಗಿರುತ್ತೆ. ಬಟ್ ಸಾಫ್ಟ್ ಆಗಿರೋ ಸಸ್ಪೆನ್ಷನಲ್ಲಿ ನಿಮಗೆ ನೆಗೆಟಿವ್ ಏನಪ್ಪ ಅಂದರೆ ನೀವು ಹೈವೇಯಲ್ಲಿ ಕರ್ವ್ಸ್ ಎಲ್ಲ ತೊಗೋಬೇಕಾದ್ರೆ ಬಾಡಿ ರೋಲ್ ಜಾಸ್ತಿ ಇರುತ್ತೆ. ದ ಸೇಮ್ ಟೈಮ್ ಅಕಸ್ಮಾತ್ ಏನಾದರೂ ನೀವು ಸ್ಟಿಫ್ ಆಗಿರೋ ಕಾರ್ ತೊಗೊಂಡ್ರೆ ಸೊ ಹೈ ಸ್ಪೀಡ್ದಲ್ಲಿ ಚೆನ್ನಾಗಿರುತ್ತೆ, ಸ್ಟೆಬಿಲಿಟಿ ಎಲ್ಲ ಸೂಪರ್ ಆಗಿರುತ್ತೆ. ಬಟ್ ಈ ಅಂಡ್ಯುಲೇಷನ್ಸು ಮತ್ತು ಹಂಪ್ಸಲ್ಲಿ ನಿಮಗೆ ತುಂಬಾ ಸ್ಟಿಫ್ ಆದಾಗ ಕುಲ್ಕೋದು ಜಾಸ್ತಿ ಆಗುತ್ತೆ. ಈ ಡಾವನ್ಶಿ ಡ್ಯಾಂಪಿಂಗ್ನ ಇವರು ಎಷ್ಟು ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ ಅಂದರೆ ದಟ್ ಈಸ್ ದ ಹೈಲೈಟ್. ಸೊ ನಿಮಗೆ ಸ್ಲೋ ಸ್ಪೀಡ್ದಲ್ಲಿ ಹೋಗಬೇಕಾದ್ರೆ ಸಾಫ್ಟ್ ಆಗಿರುತ್ತೆ, ಹೈವೇಲಿ ಹೋಗಬೇಕಾದ್ರೆ ಅಷ್ಟೇ ಸ್ಟಿಫನ್ ಅಪ್ ಆಗುತ್ತೆ. ಒಂದು ಫ್ಯಾಮಿಲಿಗೋಸ್ಕರ ನೀವಂದರೆ ಒಂದು SUV ನೋಡ್ತಾ ಇದ್ದರೆ ದಿಸ್ ಹ್ಯಾಸ್ ಟು ಬಿ ಒನ್ ಆಫ್ ದ ಬೆಸ್ಟ್ ಕಾರ್ಸ್ ಇನ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಟ್ರಸ್ಟ್ ಮೀ, ಒಂದು ಟೆಸ್ಟ್ ಡ್ರೈವ್ ತೊಗೊಂಡು ನೋಡಿ XUV 7X ಅದು ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಗೈಸ್, ಇಲ್ಲಿ ತನಕ ನಿಮಗೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಕವರ್ ಮಾಡಿದ್ದೀನಿ. ಒಂದು ಬೂಸ್ಟರ್ ಹೆಡ್ಲೈಟು, ಆಮೇಲೆ ಇನ್ನೊಂದು ಡಾವನ್ಶಿ ಡ್ಯಾಂಪಿಂಗ್. ಬಟ್ ಈ ಗಾಡಿಯಲ್ಲಿ ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಇದೆ, ಅದು ಬಂದ್ಬಿಟ್ಟು ಈ ಗಾಡಿಯ ಬ್ರೇಕ್ಸ್. ಸೊ ಈ ಗಾಡಿ ಬ್ರೇಕ್ಸು ಅಷ್ಟು ಇಂಪ್ರೆಸಿವ್ ಆಗಿಲ್ಲ ಟು ಬಿ ಹಾನೆಸ್ಟ್. ಸೊ ನೀವು 140 150 ಹೋಗ್ಬಿಟ್ಟು ಸಡನ್ನಾಗಿ ಪ್ಯಾನಿಕ್ ಬ್ರೇಕ್ ಮಾಡಿದ್ರೆ ನಿಮ್ಗೆ ಬೇಕಾಗಿರೋಂಥ ಬೈಟ್ ಸಿಗೋದಿಲ್ಲ. ಸೊ ದ ವೆರಿ ಸೇಮ್ ಪ್ರಾಬ್ಲಮ್ ಬಿಟ್ಟು XUV 700 ಇತ್ತು. ಮಹೇಂದ್ರ ಅವರು ಸರ್ಪ್ರೈಸಿಂಗ್ಲಿ ಅದನ್ನು ಅಡ್ರೆಸ್ಸೇ ಮಾಡೋಕ್ಕೆ ಹೋಗಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ. ಸೊ ನೀವು ನಾರ್ಮಲ್ ಡ್ರೈವಿಂಗ್ ಮಾಡಬೇಕಾದ್ರೆ ನಿಮಗೇನು ಅಂತ ಗೊತ್ತಾಗೋದಿಲ್ಲ. ಬಟ್ ನೀವು ಅಕಸ್ಮಾತ್ ಏನಾದರೂ ಸ್ಪೀಡೆಡ್ ಡ್ರೈವಿಂಗ್ ಮಾಡಬೇಕಾದ್ರೆ ಬ್ರೇಕ್ಸು ದೇ ಆರ್ ನಾಟ್ ಅಪ್ ಟು ದ ಪಾಯಿಂಟ್. ಸೊ ನಿಮ್ಗೆ ಇದಕ್ಕೇನು ಸೊಲ್ಯೂಷನ್ ಅಂತ ಅಂದರೆ ಆಲ್ರೆಡಿ ಆಫ್ಟರ್ ಮಾರ್ಕೆಟಲ್ಲಿ ನಿಮಗೆ ರೋಟರ್ಸ್ ಮತ್ತು ಪ್ಯಾಡ್ಸ್ ಸಿಗುತ್ತೆ ವಿಚ್ ಆರ್ ಮಚ್ ಬೆಟರ್ ದನ್ ದ ಸ್ಟಾಕ್ ಒನ್ಸ್. ಸೊ ಅಕಸ್ಮಾತ್ ಏನಾದರೂ ನಿಮಗೆ ಈ ಗಾಡಿಯ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಅಪ್ ಟು ದ ಮಾರ್ಕ್ ಅನಿಸಿಲ್ಲ ಅಂದರೆ ನೀವು ಹೋಗ್ಬಿಟ್ಟು ಅಪ್ಗ್ರೇಡ್ ಮಾಡಿಸ್ಕೋಬೋದು ಟು ಸಮ್ ಆಫ್ಟರ್ ಮಾರ್ಕೆಟ್ ಯೂನಿಟ್. ಸೊ ಗೈಸ್, ಇನ್ನು ಬನ್ನಿ ಲೆಟ್ ಅಸ್ ಟಾಕ್ ಅಬೌಟ್ ದ ಇಂಜಿನ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಾರ್. ಸೊ ಈ ಗಾಡಿಯಲ್ಲಿ ಸೇಮ್ 2.2 MHawk ಇಂಜಿನ್ ಏನಿತ್ತಲ್ಲ XUV 700 ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಸೇಮ್ ಗೇರ್ ಬಾಕ್ಸ್ನೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಪ್ಲೆಂಟಿ ಪವರ್ಫುಲ್ ಇಂಜಿನ್, ನಿಮಗೆ 185 bhp ಜನ್ರೇಟ್ ಮಾಡುತ್ತೆ ಆ್ಯಂಡ್ 450 Nm ಆಫ್ ಟಾರ್ಕ್ ವಿಚ್ ಇಸ್ ಮೇಟೆಡ್ ಟು ಎ 6-speed ಟಾರ್ಕ್ ಕನ್ವರ್ಟರ್. ಯಾವುದೇ ರೀತಿಯ ಲ್ಯಾಗ್ ಇಲ್ಲ, ಪವರಲ್ಲಿ ಆಗಿರ್ಬೋದು, ಗೇರ್ ಶಿಫ್ಟ್ಸಲ್ಲಿ ಆಗಿರ್ಬೋದು, ವೆರಿ ಕ್ರಿಸ್ಪ್ ಆಗಿದೆ. ಆ್ಯಂಡ್ ದಿಸ್ ಇಂಜಿನ್ ಈಸ್ ಆಲ್ಸೋ ವೆರಿ ರಿಲಯಬಲ್. ಸೊ ಆಲ್ಮೋಸ್ಟ್ ನೀವು 2 lakhs 3 lakhs ಅಥವಾ ಅಪ್ ಟು 4 lakhs ತನಕ ನೀವು ಆರಾಮಾಗಿ ಓಡಿಸ್ಕೋಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಜಸ್ಟು ರೆಗ್ಯುಲರ್ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದರೆ ಸಾಕು. ಸೊ ವೆರಿ ರಿಲಯಬಲ್ ಆ್ಯಂಡ್ ರೋಬಾಸ್ಟ್ ಇಂಜಿನ್. ಸೊ ಇನ್ನೊಂದು ಬಂದ್ಬಿಟ್ಟು ಈ ಗಾಡಿಯ ರಿಫೈನ್ಮೆಂಟ್ ತುಂಬಾ ಸ್ಮೂತಾಗಿದೆ ಆಯಿತಾ. ನಿಮಗೆ ಎಲ್ಲೋ ಒಂದೊಂದು ಸತಿ ಪೆಟ್ರೋಲ್ ಕಾರ್ ಓಡಿಸ್ತಾ ಇದ್ದೀರಾ ಅಂತ ನಿಮಗೆ ಡೌಟ್ ಆಗ್ಬಿಡೋದು, ಅಷ್ಟು ಸ್ಮೂತ್ ಆಗಿದೆ. ವೆರಿ ನೈಸ್ ಇಂಜಿನ್. ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ಇಷ್ಟು ದೊಡ್ಡ ಇಂಜಿನ್ ನಿಮಗೆ ಎಲ್ಲೂ ಸಿಗೋದಿಲ್ಲ. ಇವಾಗೆಲ್ಲ ಕಾಮನ್ಲಿ ಈ ಸೆಗ್ಮೆಂಟಲ್ಲಿ ನಿಮಗೆ 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಬಟ್ ಮಹೇಂದ್ರ ಒಬ್ಬನೇ 2.2 ಆಫರ್ ಮಾಡ್ತಾ ಇರೋದು. ಸೊ ಫ್ಯಾಂಟಾಸ್ಟಿಕ್ ಇಂಜಿನ್ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಬನ್ನಿ ಲೆಟ್ ಅಸ್ ಟಾಕ್ ಅಬೌಟ್ ದ ಇಂಟೀರಿಯರ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಾರ್. ಏನೇನು ಫೀಚರ್ಸ್ ಕೊಟ್ಟಿದ್ದಾನೆ, ಎಷ್ಟು ಲಕ್ಸುರಿಯಸ್ ಆಗಿದೆ, ಪ್ರತಿಯೊಂದು ಕವರ್ ಮಾಡೋಣ. ಸೊ ನೀವು ಎಂಟ್ರ್ ಆಗ್ತಾ ಇದ್ದಂಗೆ ನಿಮಗೆ ಮೋಟರೈಸ್ಡ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಸೇಮ್ XUV 700 ಯಾವ ಥರ ಇತ್ತಲ್ಲ ಅದೇ ಥರ. ಒಂದು ನೀವು ಸೆಟ್ಟಿಂಗ್ಸಲ್ಲಿ ಸೆಟ್ ಮಾಡ್ಕೋಬೋದು. ಪ್ರಾಕ್ಸಿಮಿಟಿ ಸೆನ್ಸರ್ ಇದೆ ಅದರಲ್ಲಿ. ನೀವು ಹತ್ತಿರ ಬಂದ ತಕ್ಷಣ ಇದು ಪಾಪ್ಔಟ್ ಆಗುತ್ತೆ, ಇಲ್ಲಾಂದರೆ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಪಾಪ್ಔಟ್ ಆಗುತ್ತೆ. ಸೊ ದೇರ್ ಆರ್ 2 ways ಟು ಗೆಟ್ ಇನ್.
ಸೊ ಎಂಟ್ರ್ ಆಗಿದ ತಕ್ಷಣ ನಿಮಗೆ ಕಾಣಿಸೋದು ವೈಟ್ ಇಂಟೀರಿಯರ್ಸ್. ಮಹೇಂದ್ರ ಅವನು ನಿಮಗೆ ಟಾಪ್ ಎಂಡ್ ವೇರಿಯಂಟಲ್ಲಿ ಯಾವುದೇ ರೀತಿ ಆಪ್ಷನ್ ಕೊಟ್ಟಿಲ್ಲ, ಇದು ಒಂದೇ ಕಲರೇ ಬರೋದು. ಸೊ ಯು ಸ್ಟಕ್ ವಿತ್ ಇಟ್. ಸೊ ನೀವು ಇದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಎವ್ರಿ 3 months ನೀವು ಒಂದ್ಸತಿ ಇಂಟೀರಿಯರ್ ಕ್ಲೀನಿಂಗ್ ಮಾಡಿಸ್ಲೇಬೇಕು. ನೀವು ನೋಡ್ಬೋದು ಇಲ್ಲೆಲ್ಲ ಆಲ್ರೆಡಿ ಬ್ಲ್ಯಾಕ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಿಮ್ಗೇನಪ್ಪ ಅಂದರೆ ಅಡ್ವಾಂಟೇಜು, ನಿಮ್ಗೆ ಒಂಥರ ರಾಯಲ್ ಲುಕ್ ಸಿಗುತ್ತೆ ಒಳಗಡೆ. ಸೊ ವೈಟದು ಹೈಲೈಟೇ ಅದು, ನಿಮಗೆ ಜಾಸ್ತಿ ಸ್ಪೇಸ್ ಇರೋ ಥರ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಫೀಲ್ ಕೊಡುತ್ತೆ. ಸೊ ಹಾಗೆ ಹಿಂಗೆ ನೀವು ರೇಟಿಗೆ ನೋಡಿದ್ರೆ ನಿಮಗೆ ಸ್ಟೇರಿಂಗ್ ವೀಲ್ ಬರುತ್ತೆ, 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ. ಸೊ ಹಳೇ ಕಾಲದ SUV ಇದೇ ಥರನೇ ಬರ್ತಾ ಇದ್ದು, ಬಟ್ ಎಲ್ಲೋ ಒಂದು ಕಡೆ ಇಷ್ಟು ದೊಡ್ಡ ಕಾರ್ಗೆ ಈ ಸ್ಟೇರಿಂಗ್ ವೀಲು ಜಸ್ಟಿಫಿಕೇಷನ್ ಮಾಡೋ ಅಂತ ನನ್ನ ಅನಿಸಿಕೆ. ಸೊ ಇಲ್ಲಿ ಬಟನ್ಸ್ ಎಲ್ಲ ಕೊಟ್ಟಿದ್ದಾನೆ ಆ್ಯಂಡ್ ಹೊಸ ಮಹೇಂದ್ರ ಲೋಗೋ. ಇಲ್ಲೂ ಅಷ್ಟೇ ಫುಲ್ ಗ್ಲಾಸ್ ಕೊಟ್ಟಿದ್ದಾನೆ, ಇಲ್ಲೂ ಮತ್ತು ಸೆಂಟ್ರ್ ಕನ್ಸೋಲಲ್ಲಿ, ವಿಚ್ ಇಸ್ ವೆರಿ ಹಾರ್ಡ್ ಟು ಮೇಂಟೈನ್. ಹೋಗ್ತಾ ತುಂಬಾ ಸ್ಕ್ರಾಚಸ್ ಬರುತ್ತೆ, ತುಂಬ ಕೇರ್ಫುಲ್ಲಾಗಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ಬನ್ನಿ ಕೂತ್ಕೊಳ್ಳೋಣ. ಸೊ ದಿಸ್ ಇಸ್ ದ ಕಾಕ್ಪಿಟ್ ವ್ಯೂ. ನಿಮಗೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಮೇನ್ ಹೈಲೈಟ್ ಫೀಚರ್ ಏನಪ್ಪ ಅಂದರೆ ಸ್ಟೇರಿಂಗ್ ವೀಲ್ ಹಿಂದೆಗಡೆ ಇರುವಂಥ ಸ್ಕ್ರೀನ್, ಕೋಸ್ಟ್ ಟು ಕೋಸ್ಟ್ ಡಿಸ್ಪ್ಲೇ ಅಂತ ಕರೀತಾರೆ. ಇದರಲ್ಲಿ ನಿಮಗೆ 3 ಡಿಸ್ಪ್ಲೇ ಬರುತ್ತೆ, ಆಯಿತಾ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಲ್ಲದೆ ನಿಮಗೆ ಇಲ್ಲಿ ಒಂದು ಲೆದರ್ ರ್ಯಾಪ್ಡ್ ಗೇರ್ ನಾಬ್ ಬರುತ್ತೆ ಆ್ಯಂಡ್ ಇಲ್ಲೊಂದು ಮಲ್ಟಿಫಂಕ್ಷನ್ ಡೈಲ್ ಕೊಟ್ಟಿದ್ದಾನೆ. ಸೊ ಇಲ್ಲೊಂದು ನೆಗೆಟಿವ್ ಏನಪ್ಪ ಅಂದರೆ AC ಯಾವುದೇ ರೀತಿಯ ಡೈಲ್ಸ್ ಕೊಟ್ಟಿಲ್ಲ. ಸೊ ನೀವು ಲೋವರ್ ಎಂಡ್ ವೇರಿಯಂಟ್ ತೊಗೊಂಡ್ರೆ ನಿಮಗೆ AC ಡೈಲ್ಸ್ ಎಲ್ಲನೂ ಕೊಟ್ಟಿದ್ದಾನೆ, ಮ್ಯಾನ್ಯಲ್ ಕಂಟ್ರೋಲ್ಸು. ಬಟ್ ಟಾಪ್ ಎಂಡಲ್ಲಿ ನಿಮಗೆ ಎವ್ರಿಥಿಂಗ್ ಈಸ್ ಇಂಟಿಗ್ರೇಟೆಡ್ ಇನ್ಸೈಡ್ ದಿ ಸ್ಕ್ರೀನ್. ಇದು ಬಂದ್ಬಿಟ್ಟು ಒಂದು ತಲೆನೋವು, ಯಾಕಂದರೆ ನೀವು ಕಾರ್ ಓಡಿಸ್ಬೇಕಾದ್ರೆ ನಿಮ್ಮ ಕಾನ್ಸಂಟ್ರೇಷನ್ ತೆಗೆದುಬಿಟ್ಟು ಈ ಸ್ಕ್ರೀನ್ ಮೇಲೆ ಹಾಕಬೇಕು, ವಿಚ್ ಇಸ್ ನಾಟ್ ದಟ್ ಸೇಫ್ ಅಂತ ನನ್ನ ಅನಿಸಿಕೆ. ಫಿಸಿಕಲ್ ಕಂಟ್ರೋಲ್ಸ್ ಕೊಡಬೇಕಾಗಿತ್ತು, ಬಟ್ ಕೊಟ್ಟಿಲ್ಲ. ಅದು ಬಿಟ್ಟರೆ ನಿಮಗೆ ಇಲ್ಲೊಂದು ದೊಡ್ಡ ಆಮ್ರೆಸ್ಟ್ ಸಿಗುತ್ತೆ, ಒಳಗಡೆ ಸ್ಟೋರೇಜ್ ಏರಿಯಾನೂ ಇದೆ. ಆ್ಯಂಡ್ ಇಲ್ಲಿ ನಿಮಗೊಂದು ಗ್ಲೌ ಬಾಕ್ಸ್ ಬರುತ್ತೆ, ಆಲ್ರೆಡಿ ಲೋಡೆಡ್. ಇದು ಬಂದ್ಬಿಟ್ಟು ಯಾವುದೇ ರೀತಿ ಕೂಲ್ಡ್ ಏನಿಲ್ಲ, ನಾರ್ಮಲ್ ಗ್ಲೌ ಬಾಕ್ಸ್ ಇದು. ಸೊ ಸ್ಟೇರಿಂಗ್ ವೀಲಿಂದ ಹಾಗೆ ರೈಟ್ ಸೈಡಿಗೆ ಬಂದರೆ ನಿಮಗೆ ಹೆಡ್ಲೈಟ್ ಲೆವೆಲ್ ಕಂಟ್ರೋಲ್ ಕೊಟ್ಟಿದ್ದಾನೆ, ಆಲ್ ವೀಲ್ ಡ್ರೈವ್ ಲಾಕ್ ಬಟನ್ ಕೊಟ್ಟಿದ್ದಾನೆ. ಸೊ ಇದು ಬಂದ್ಬಿಟ್ಟು ಈ ಬಟನ್ ಪ್ರೆಸ್ ಮಾಡಿದ್ರೆ 4 ವೀಲ್ಗೂ ಆಲ್ ವೀಲ್ ಡ್ರೈವ್ ಲಾಕ್ ಆಗುತ್ತೆ. ಅಂದರೆ 4 ವೀಲ್ಗೂ ಪವರ್ ಹೋಗುತ್ತೆ. ಅಪ್ ಟು 80 km/h ಮಾತ್ರ ಇದು ವರ್ಕ್ ಆಗೋದು. ಅದಾದಮೇಲೆ ಆಟೋಮೆಟಿಕ್ಕಾಗಿ ಡಿಸೆಂಗೇಜ್ ಆಗುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಹಿಲ್ ಡಿಸೆಂಟ್ ಕಂಟ್ರೋಲ್, ಇದು ಬಂದ್ಬಿಟ್ಟು ಆಟೋಮೆಟಿಕ್ ಆನ್ ಆಫ್, ಆ್ಯಂಡ್ ಇದು ಬಂದ್ಬಿಟ್ಟು ಟ್ರಾಕ್ಷನ್ ಕಂಟ್ರೋಲ್. ಸೊ ಇನ್ನು ಡೋರ್ ಪ್ಯಾನಲ್ ಮೇಲೆ ನೋಡಿದ್ರೆ ನಿಮಗೆ ಇಲ್ಲಿ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಬರುತ್ತೆ. ಇದು AX7Tಯಲ್ಲಿ ಬರೀ ಡ್ರೈವರ್ ಸೈಡ್ ಮಾತ್ರ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಬರುತ್ತೆ. ಅಕಸ್ಮಾತ್ ನೀವೇನಾದರೂ AX7L ತೊಗೊಂಡ್ರೆ ಡ್ರೈವರ್ ಆ್ಯಂಡ್ ಕೋ ಪ್ಯಾಸೆಂಜರ್ ಎರಡೂ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಬರುತ್ತೆ. ವಿತ್ 3 ಪ್ರೀಸೆಟ್ಸ್ ಕೊಟ್ಟಿದ್ದಾನೆ, ನೀವು ಸೇವ್ ಮಾಡ್ಕೋಬೋದು. ಹಂಗೆ ಕೆಳಗಡೆ ಬಂದರೆ ಯೂಶುವಲ್ ವಿಂಡೋ ಕಂಟ್ರೋಲ್ಸ್, ಮಿರರ್ ಕಂಟ್ರೋಲ್ಸ್, ಅದಾದಮೇಲೆ ಡೋರ್ ಲಾಕ್ ಅನ್ಲಾಕ್ ಇದಿಷ್ಟನ್ನು ಕೊಟ್ಟಿದ್ದಾನೆ. ಆ್ಯಂಡ್ ಇಲ್ಲಿ ಇನ್ನೊಂದು ಹೈಲೈಟ್ ಫೀಚರ್ ಏನಪ್ಪ ಅಂದರೆ ಹಾರ್ಮನ್ ಕಾರ್ಡನ್. ಸೊ ನಿಮಗೆ ಇನ್ ಟೋಟಲ್ 16 ಸ್ಪೀಕರ್ ವಿತ್ 1 ಸಬ್ವೂಫರ್ ಬರುತ್ತೆ. ಸೊ ಆಲ್ರೆಡಿ ನೀವು PDI ವೀಡಿಯೋಲ್ಲಿ ನೋಡಿರ್ತೀರ ಯಾವ ರೀತಿ ಎಫೆಕ್ಟ್ ಇದೆ ಅಂತ, ತುಂಬಾ ಚೆನ್ನಾಗಿದೆ. ಒಂಥರ ಸರೌಂಡ್ ಸಿಸ್ಟಮ್ ಇದೆ. ಇಲ್ಲೂ ಒಂದು ಸ್ಪೀಕರ್ ಕೊಟ್ಟಿದ್ದಾನೆ ನೋಡಿ. ಐ ಥಿಂಕ್ ದಿಸ್ ಇಸ್ ದ ಸಬ್, ಐ ಆಮ್ ನಾಟ್ ಶ್ಯೂರ್ ಇದು ಸಬ್ಬಾ ಅಥವಾ ಹಿಂದೆಗಡೆ ಇದೆಯಾ ಸಬ್ಬ, ಐ ಆಮ್ ನಾಟ್ ಶ್ಯೂರ್. ಬಟ್ ಎಲ್ಲ ಕಡೆ ಸ್ಪೀಕರ್ಸ್ ಇದೆ ನೋಡಿ. ಇಲ್ಲಿದೆ, ಇಲ್ಲೊಂದು ಸ್ಪೀಕರ್ ಇದೆ, ಇಲ್ಲಿ ಟ್ವೀಟರ್ ಇದೆ, ಕೆಳಗಡೆ ಒಂದು ಸ್ಪೀಕರ್ ಇದೆ, ಇಲ್ಲಿ ಮೇಲ್ಗಡೆ ಒಂದು ಸ್ಪೀಕರ್ ಕೊಟ್ಟಿದ್ದಾನೆ. ಆ್ಯಂಡ್ ಹಿಂದೆಗಡೆನೂ 3 ಸ್ಪೀಕರ್ ಇದೆ, ಲಾಸ್ಟ್ ರೋಲ್ಲೂ 2 ಸ್ಪೀಕರ್ ಕೊಟ್ಟಿದ್ದಾನೆ. ಡಾಲ್ಬಿ ಅಟ್ಮಾಸ್ ಇದೆ ಇದರಲ್ಲಿ. ಆ್ಯಂಡ್ ಕ್ರೇಜಿ ಅಂದ್ಕೊಳ್ಳಿ. ಓಕೆ ಗೈಸ್, ಇನ್ನು ಲೆಟ್ಸ್ ಟಾಕ್ ಅಬೌಟ್ ದ ಸ್ಕ್ರೀನ್. ಇಗ್ನಿಷನ್ ಟರ್ನ್ ಆನ್ ಮಾಡೋಣ. ಸೊ ನೀವು ನೋಡ್ಬೋದು, ಇಗ್ನಿಷನ್ ಟರ್ನ್ ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡ್ರೈವರ್ ಸೈಡು ಏನು ಮೇನ್ ಸ್ಕ್ರೀನ್ ಇದೆಯಲ್ಲ, ಇದೊಂದು ಸ್ವೈಪ್ ಆಗುತ್ತೆ, ಎಲ್ಲ ಚೆಕ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ AC ಆಫ್ ಮಾಡಿಬಿಡೋಣ ಒಂದು ಸೆಕೆಂಡ್. ಸೊ AC ಕಂಟ್ರೋಲ್ ಮಾಡಬೇಕಂದ್ರೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾನೆ ನೋಡಿ, ಇದು ಪ್ರೆಸ್ ಮಾಡಿದ್ರೆ AC ಕಂಟ್ರೋಲ್ಸ್ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಇಲ್ಲಿ ನೀವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕಾಯಿತು, ಇಲ್ಲ ತೋರಿಸ್ತೇನೆ ನೋಡಿ. ಯು ಹ್ಯಾವ್ ವೆಂಟಿಲೇಟೆಡ್ ಸೀಟ್ಸ್ ಫ್ರಂಟ್ 2. ಟಾಪ್ ಎಂಡ್ ತೊಗೊಂಡ್ರೆ ನಿಮಗೆ ಫ್ರಂಟ್ ಆ್ಯಂಡ್ ರೇರ್ ವೆಂಟಿಲೇಟೆಡ್ ಬರುತ್ತೆ. ಬಟ್ AX71 ಬಿಲೋ ದ ಟಾಪ್ ಎಂಡ್ಗೆ ಬರೀ ಫ್ರಂಟ್ ಮಾತ್ರ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ರೇರ್ ACನೂ ಇದೆ. ಸೀಟ್ ಟರ್ನ್ ಆನ್ ಮಾಡಿಬಿಡೋಣ, ಓಕೆನಾ? ಯಾಕಂದರೆ AC ಇಲ್ಲದೆ ಕೂತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ. ಸೊ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಎಲ್ಲ ಸೂಪರ್ ಆಗಿದೆ, ಸೌಂಡ್ಸ್ ಗೇಮ್ಸ್ ಎಲ್ಲ ವೆರಿ ಪ್ರೀಮಿಯಮ್. ಸೊ ರೆಸಲ್ಯೂಷನ್ ನೋಡ್ಬೋದು ಸ್ಕ್ರೀನ್ ಯಾವ ರೀತಿ ಇದೆ ಅಂತ, ಇದೇ ಆಗಿರ್ಬೋದು ಅಥವಾ ಡ್ರೈವರ್ ಸ್ಕ್ರೀನ್ ಆಗಿರ್ಬೋದು. ಇದು ಆಲ್ ವೀಲ್ ಡ್ರೈವ್ ತೋರಿಸ್ತಾ ಇದೆ, ಯಾಕಂದರೆ ಇವಾಗ ತಾನೇ ಅಲ್ಲಿ ರಾಕ್ ಡ್ರೈವಿಂಗ್ ಮಾಡಿದ್ನಲ್ಲ. ಸೊ ಆಲ್ ವೀಲ್ ಡ್ರೈವ್ ಸ್ಕ್ರೀನ್ ಹಾಕ್ಕೊಂಡಿದ್ದೆ. ಸೊ ನೀಟಾಗಿ ತೋರಿಸುತ್ತೆ ಎಷ್ಟೆಷ್ಟು ಪವರು ಯಾವ ವೀಲ್ಗೆ ಹೋಗ್ತಿದೆ ಅಂತ. ಸೊ ತುಂಬ ಇನ್ಫಾರ್ಮೇಷನ್ ತೋರಿಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಇದು. ಆ್ಯಂಡ್ ಇಟ್ ಈಸ್ ವೆರಿ ಕ್ರಿಸ್ಪ್. ನಿಮಗೆ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ ತಡೀರಿ. ಈಗ ನೋಡಿ, ಟೈರ್ ಪ್ರೆಷರ್ ತೋರಿಸುತ್ತೆ, ಟೈರ್ ಟೆಂಪ್ರೇಚರ್ ತೋರಿಸುತ್ತೆ, ರೋಲ್ ಪಿಚ್ ತೋರಿಸುತ್ತೆ, DF ಲೆವೆಲ್ ತೋರಿಸುತ್ತೆ. ಆ್ಯಂಡ್ ಬೇರೆ ಬೇರೆ ಸೆಟ್ಟಿಂಗ್ಸ್ ಮಾಡ್ಕೋಬೋದು ನೀವು ಬೇಕಂದರೆ. ಇದು ಡ್ರೈವರ್ ಅಸಿಸ್ಟ್ ಏನಿದೆಯಲ್ಲ, ಇದು ಬಂದುಬಿಟ್ಟು ADASದು ಕ್ಯಾಮ್ರಾ ಏನಿದೆ ಮೇಲ್ಗಡೆ. ಸೊ ಅದು ರೋಡಲ್ಲಿ ಅಕಸ್ಮಾತ್ ಏನಾದರೂ ಟ್ರಕ್ಕು ಅಥವಾ ಬೈಕಿಗೆ ಹೋಗ್ತಾ ಇದ್ದರೆ ಪ್ರತಿಯೊಂದನ್ನು ತೋರಿಸುತ್ತೆ. ನಿಮ್ಗೆ ಆ ವೀಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ.
ಆ್ಯಂಡ್ ಇನ್ಫ್ಯಾಕ್ಟ್ ಇದರಲ್ಲಿ ಲೆವೆಲ್ 2 ADAS ಇರೋದ್ರಿಂದ ಇದು ಸೆಲ್ಫ್ ಡ್ರೈವ್ ಮಾಡ್ಕೋಬೋದು. ಇಲ್ಲಿ ರೇಡಾರ್ ಬೇಸ್ಡ್ ಕ್ರೂಸ್ ಕಂಟ್ರೋಲೂ ಇದೆ. ಸೊ ಒಂದು ಸ್ಪೀಡ್ ಸೆಟ್ ಮಾಡಿಬಿಟ್ರೆ ಫ್ರಂಟ್ ಕಾರ್ ಏನು ಹೋಗ್ತಿದೆಯಲ್ಲ ಅದೇ ಸ್ಪೀಡ್ ಫಾಲೋ ಮಾಡಿಕೊಂಡು ಮಾರ್ಕಿಂಗ್ಸ್ ಎಲ್ಲ ಕರೆಕ್ಟಾಗಿದೆ, ಅದೇ ಹ್ಯಾಂಡಲ್ ಮಾಡ್ಕೊಳ್ಳುತ್ತೆ, ಅದೇ ಲೆಫ್ಟ್ ಟು ರೈಟಲ್ಲಿ ತಿರ್ಸ್ಕೊಂಡು ಹೋಗುತ್ತೆ. ಸೊ ಅದನ್ನೆಲ್ಲನೂ ತೋರಿಸ್ತೀನಿ. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಇಲ್ಲಿ ನ್ಯಾವಿಗೇಷನ್. ಸೊ ಗೂಗಲ್ ಮ್ಯಾಪ್ಸ್ ನೀವು ಇಲ್ಲೇ ಮಿರರ್ ಮಾಡ್ಕೋಬೋದು. ನೋಡಿ ಬಂತು. ಸೊ ನೀವು ಆ ಸ್ಕ್ರೀನ್ ನೋಡಲೇಬೇಕಾಗಿಲ್ಲ, ಆರಾಮಾಗಿ ಗೂಗಲ್ ಮ್ಯಾಪ್ಸ್ ನೋಡ್ಕೊಂಡ್ರು ಪ್ರತಿಯೊಂದು ಇನ್ಫಾರ್ಮೇಷನ್ನು ತೋರಿಸುತ್ತೆ. ಇದು ಫುಲ್ ಇಷ್ಟು ಮ್ಯಾಪ್ಸ್ ಆದ್ರೂ ಮಿರರ್ ನೋಡ್ಬೋದು. ನೀವು ಟೆಂಪ್ರೇಚರ್ ತೋರಿಸುತ್ತೆ, ಆಮೇಲೆ ಯಾವ ಮೋಡಲ್ಲಿದೆ, ಫ್ಯೂಲ್ ಎಷ್ಟಿದೆ, ರೇಂಜ್ ಎಷ್ಟಿದೆ, ಟೆಂಪ್ರೇಚರ್ ಎಷ್ಟಿದೆ, ಯಾವ ಗೇರಲ್ಲಿದೆ, ಓಡೋ ಎಷ್ಟಿದೆ, ಪ್ರತಿಯೊಂದನ್ನು ತೋರಿಸುತ್ತೆ. ಸೊ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸಾಫ್ಟ್ವೇರ್ನ. ಸೊ ಯೂಶ್ವಲಿ ನಾನು ಡಿಫಾಲ್ಟಾಗಿ ಈ ಸ್ಕ್ರೀನಲ್ಲಿ ಬಿಟ್ಬಿಡ್ತೀನಿ. ಸೊ ಇದು ಬಂದುಬಿಟ್ಟು ಡ್ರೈವರ್ ಇನ್ಫಾರ್ಮೇಷನ್ ಡಿಸ್ಪ್ಲೇ. ಆಗಲೇ ಹೇಳ್ದಂಗೆ ಲಾಡ್ ಆಫ್ ಇನ್ಫಾರ್ಮೇಷನ್ ತೋರಿಸುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಸೆಂಟ್ರ್ ಸ್ಕ್ರೀನ್ ಇದೆಯಲ್ಲ, ಇದು ಬಂದುಬಿಟ್ಟು ನ್ಯಾವಿಗೇಷನ್ ಆ್ಯಂಡ್ ಮ್ಯೂಸಿಕ್ಗೋಸ್ಕರ ಪ್ರೈಮರಿಲಿ. ಸೊ ಇದರಲ್ಲೂ ವೀಡಿಯೋಸ್ ಎಲ್ಲ ಪ್ಲೇ ಮಾಡ್ಬೋದು, ಬಟ್ ಗಾಡಿ ಮೂವ್ಮೆಂಟಲ್ಲಿ ಆಫ್ ಆಗಿಬಿಡುತ್ತೆ. ಟ್ರೂ 4K ಸ್ಕ್ರೀನ್, ಸಖತ್ತಾದ ರೆಸಲ್ಯೂಷನ್. ನೀವು ನೋಡ್ಬೋದು ಎಷ್ಟು ಫ್ಲೂಯಿಡ್ ಆಗಿದೆ ಅಂತ. ಈ ಫ್ಲೂಯಿಡಿಟಿಗೆ ಏನು ಬಿಗ್ಗೆಸ್ಟ್ ರೀಸನ್ ಅಂದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇದೆ. ಸೊ XUV 700 ತುಂಬ ಲ್ಯಾಗಿ ಆಗಿತ್ತು ಸ್ಕ್ರೀನು, ಬಟ್ ಇದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಸ್ಕ್ರೀನಲ್ಲಿ ಇನ್ಬಿಲ್ಟ್ eSIM ಇದೆ. ಸೊ ನಿಮ್ಮ ಫೋನ್ ಡೇಟಾ ಇದಕ್ಕೆ ಬೇಕಾಗಿಲ್ಲ, ಅದರದೇ ಆದ ಓನ್ ಡೇಟಾ ಇದೆ. ಆ್ಯಂಡ್ ಇಯರ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ 4000 5000. ಅದು ರೀಚಾರ್ಜ್ ಮಾಡಿಕೊಂಡ್ರೆ 4G ಓಡುತ್ತೆ, 5Gನೂ ಇಲ್ಲ 4G ಓಡುತ್ತೆ ಅನಿಸುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ಫ್ಲೂಯಿಡ್ ಆಗಿದೆ ಅಂತ. ಸೊ ಆ್ಯಂಡ್ರಾಯ್ಡ್ ಆಟೋ ವೈರ್ಲೆಸ್, ಎರಡೂ ವೈರ್ಲೆಸ್ ಬರುತ್ತೆ. ಆ್ಯಪಲ್ ಕಾರ್ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಆಟೋ. ವೆರಿ ಕ್ರಿಸ್ಪ್ ಸ್ಕ್ರೀನ್. ನೀವು ಬೇಕಾದ್ರೆ ಫುಲ್ ಸ್ಕ್ರೀನ್ ಇಲ್ಲೂ ಮ್ಯಾಪ್ ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿದೆ. ಸೊ ಅದು ಬಿಟ್ಟರೆ ಇನ್ನು ನಿಮಗೆ ಪ್ಯಾಸೆಂಜರ್ ಸೈಡ್ಗೆ ಇದು ಮಲ್ಟಿಮೀಡಿಯಾ ಸ್ಕ್ರೀನು. ಇಲ್ಲಿ ನಿಮಗೆ ಪ್ರೈವಸಿ ಸ್ಕ್ರೀನ್ ಹಾಕಿದ್ದಾರೆ. ಸೊ ಡ್ರೈವರ್ ಸೈಡಿಂದ ನಿಮಗೇನು ಕಾಣಿಸೋದಿಲ್ಲ, ಬಟ್ ಪ್ಯಾಸೆಂಜರ್ ಸೈಡಲ್ಲಿ ಕೂತ್ಕೊಂಡೆ ಎಲ್ಲ ಕಾಣಿಸುತ್ತೆ. ಇಲ್ಲಿ ನೀವು ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್, ಯೂಟ್ಯೂಬ್ ಏನು ಬೇಕಾದ್ರೂ ನೋಡ್ಕೋಬೋದು. ಪ್ಯಾಸೆಂಜರ್ಸ್ಗೆ ಯಾವುದೇ ರೀತಿಯ ಬೋರ್ಡಮ್ ಆಗೋದಿಲ್ಲ. ಸೊ ದಟ್ಸ್ ಅಬೌಟ್ ದ ಕೋಸ್ಟ್ ಟು ಕೋಸ್ಟ್ ಡಿಸ್ಪ್ಲೇ. ತುಂಬ ಚೆನ್ನಾಗಿದೆ, ಲಾಟ್ ಆಫ್ ಫೀಚರ್ಸ್ ಇಂಟಿಗ್ರೇಟೆಡ್. ಸೊ ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗಲ್ಲಿ ಬಂದಾಗ ಇದು ಸ್ವಲ್ಪ ಓವರ್ ಅಂತ ಅನಿಸ್ತಾಯಿತ್ತು, ಬಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯುಲ್ ಗೆಟ್ ಯೂಸ್ ಟು ಇಟ್. ಅದಾದಮೇಲೆ ನೀವು ಬೇರೆ ಕಾರ್ಗೆ ಹೋದರೆ ನಿಮ್ಗೆ ಒಂಥರ ಬೇಜಾರಾಗುತ್ತೆ, ಯಾಕಂದರೆ ಇಷ್ಟೆಲ್ಲ ನಿಮಗೆ ಇನ್ಫೋಟೈನ್ಮೆಂಟ್ ಇರುತ್ತಲ್ಲ. ಸೊ ಇಟ್ ವಿಲ್ ಕೀಪ್ ಯು ಎಂಗೇಜ್ಡ್ ಇವನ್ ಇನ್ ಲಾಂಗ್ ಜರ್ನೀಸ್. ಪ್ಯಾಸೆಂಜರ್ಸ್ಗೆ ಯಾವತ್ತೂ ಬೇಜಾರೇ ಆಗಲ್ಲ, ಮಕ್ಕಳಿಗೆ ಎಸ್ಪೆಷಲಿ. ಯೂಟ್ಯೂಬ್ ಕಿಡ್ಸು, ಇನ್ಸ್ಟಾಗ್ರಾಮ್ ಪ್ರತಿಯೊಂದು ಕೊಟ್ಟಿದ್ದಾನೆ. ಆರಾಮಾಗಿ ಅವರು ಕಂಟೆಂಟ್ ನೋಡ್ಕೊಂಡು ಬರ್ತಾ ಇರ್ತಾರೆ, ನಿಮ್ಮ ಪಾಡು ನೀವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ಬೋದು. ಸೊ ಇಟ್ಸ್ ಕೈಂಡ್ ಆಫ್ ಅ ಬಿಸ್ನೆಸ್ ಕ್ಲಾಸ್ ಅಂದ್ಕೊಳ್ಳಿ. AC, ಒಳ್ಳೆ ಸ್ಪೀಕರ್ ಸಿಸ್ಟಮು, ಒಳ್ಳೆ ಸ್ಕ್ರೀನ್, 4K ಸ್ಕ್ರೀನು. ಐ ಮೀನ್ ಲಾಂಗ್ ಜರ್ನೀಸ್ಗೆ ದಿಸ್ ಥಿಂಗ್ ಇಸ್ ಸಾರ್ಟೆಡ್. ಸೊ ಇನ್ನು ಬನ್ನಿ, ಲೆಟ್ಸ್ ಗೋ ಟು ದ ರೇರ್. ಸೊ ಗೈಸ್, ದಿಸ್ ಇಸ್ ದ ವ್ಯೂ ಫ್ರಮ್ ದ ಸೆಕೆಂಡ್ ರೋ. ಆ್ಯಂಪಲ್ ಅಮೌಂಟ್ ಆಫ್ ಲೆಗ್ ರೂಮ್ ಇದೆ, ಒಳ್ಳೆ ಅಂಡರ್ ಥೈ ಸಪೋರ್ಟ್ ಇದೆ. ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾನೆ 65 ವಾಟ್, ಎರಡೂ ಸೀಟಲ್ಲೂ ಕೊಟ್ಟಿದ್ದಾನೆ. ಸೊ ನೋ ಪ್ರಾಬ್ಲಮ್ ಹಿಯರ್. ಹಾರ್ಮನ್ ಕಾರ್ಡನ್ ಸ್ಪೀಕರ್ ಕೊಟ್ಟಿದ್ದಾನೆ. ಇಲ್ಲೂ 2 ಸ್ಪೀಕರ್ ಇದೆ, ಇದೊಂದು ಟ್ವೀಟರ್ ಬರುತ್ತೆ, ಇಲ್ಲೊಂದು ಮೇನ್ ಸ್ಪೀಕರ್ ಕೊಟ್ಟಿದ್ದಾನೆ. ಬಾಟ್ಲ್ ಇಟ್ಕೊಳ್ಳೋಕ್ಕೆ ಜಾಗ, ಪವರ್ ವಿಂಡೋ ಸ್ವಿಚ್, ದೊಡ್ಡ ವಿಂಡೋ. ಸೊ ಸಿಕ್ಕಾಪಟ್ಟೆ ಲೈಟ್ ಬರುತ್ತೆ, ಎಲ್ಲೂ ನಿಮಗೆ ಒಂಥರ ಅಫಿಕೇಟೆಡ್ ಫೀಲಿಂಗ್ ಬರೋದಿಲ್ಲ. ಅದಲ್ಲದೆ ನಿಮಗೆ AC ವೆಂಟ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಫೋನ್ ಇಟ್ಕೊಳ್ಳೋಕೆ ಒಂದು ಜಾಗ ಕೊಟ್ಟಿದ್ದಾನೆ. ಸೊ ಇಲ್ಲಿ ಆ್ಯಕ್ಚುಲಿ ನೀವು ಟಾಪ್ ಎಂಡ್ ತೊಗೊಂಡ್ರೆ ವೈರ್ಲೆಸ್ ಚಾರ್ಜರ್ ಬರುತ್ತೆ, ಬಟ್ ಇದು AX70 1 ವೇರಿಯಂಟ್ ಬಿಲೋ ಟಾಪ್ ಎಂಡ್ ಆಗಿರೋದ್ರಿಂದ ಇದರಲ್ಲಿ ಬರೋದಿಲ್ಲ. ಫ್ರಂಟ್ ಮಾತ್ರ ವೈರ್ಲೆಸ್ ಚಾರ್ಜರ್ ಬರುತ್ತೆ. ಆ್ಯಂಡ್ ನೀವು ನೋಡ್ಬೋದು 3 ಜನ ಆರಾಮಾಗಿ ಕೂತ್ಕೋಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ. ನೀವು ಇದನ್ನು ಆಮ್ರೆಸ್ಟ್ ಆಗೂ ಯೂಸ್ ಮಾಡ್ಕೋಬೋದು, ವಿತ್ ಬಾಟ್ಲ್ ಹೋಲ್ಡರ್ಸ್ ಬರುತ್ತೆ. ಸೊ ಇಲ್ಲಿ ಒಂದು ನೆಗೆಟಿವ್ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಸೀಟ್ ಏನಿದೆ ಇದನ್ನು ಸ್ಲೈಡ್ ಮಾಡೋಕ್ಕಲ್ಲ, ಫ್ರಂಟ್ ಆ್ಯಂಡ್ ರೇರ್. ಬಟ್ ಇದರದೇ ಎಲೆಕ್ಟ್ರಿಕ್ ವರ್ಷನ್ ಇದೆಯಲ್ಲ, EV9 9 EV ಅಂತ ಏನು ಬರುತ್ತಲ್ಲ, ಅದರಲ್ಲಿ ಸ್ಲೈಡಿಂಗ್ ಮೆಕ್ಯಾನಿಸಮ್ ಕೊಟ್ಟಿದ್ದಾನೆ. ಅಕಸ್ಮಾತ್ ಅದನ್ನು ಇಲ್ಲಿ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು, ಯಾಕಂದರೆ ಥರ್ಡ್ ರೋಗೆ ಒಂದು ಸ್ವಲ್ಪ ಸ್ಲೈಡ್ ಮಾಡಿಕೊಂಡ್ರೆ ಇಲ್ಲಿ ಲೆಗ್ ರೂಮ್ ಇನ್ನೂ ಅಷ್ಟು ಚೆನ್ನಾಗಿರೋದು. ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಪ್ಯಾನರಾಮಿಕ್ ಸನ್ ರೂಫ್ ಬರುತ್ತೆ, ಸನ್ ರೂಫ್ ಆರ್ ಮೂನ್ ರೂಫ್, ವಾಟ್ ಎವರ್ ಯು ಕಾಲ್ ಇಟ್. ಸೊ ಬನ್ನಿ ಇನ್ನು ಹಿಂದೆ ಹೋಗೋಣ. ಸೊ ಓಕೆ ಗೈಸ್, ಇನ್ನು ಥರ್ಡ್ ರೋಗೆ ಹೋಗ್ಬೇಕಂದ್ರೆ ಒಂದೇ ಕೈಯಲ್ಲಿ ನೀವು ಟಂಬಲ್ ಡೌನ್ ಮಾಡ್ಬೋದು ಸೀಟ್ನ. ಸೊ ಬನ್ನಿ, ಲೆಟ್ಸ್ ಗೋ ಟು ಥರ್ಡ್ ರೋ. ಸೊ ನೀವು ನೋಡ್ಬೋದು ಸ್ವಲ್ಪ ಕ್ರ್ಯಾಮ್ಡಾಗೇ ಇದೆ. ಥರ್ಡ್ ರೋ ಬಂದ್ಬಿಟ್ಟು ಬರೀ ಮಕ್ಕಳಿಗೆ ಮಾತ್ರನೇ. ಒಂದಿಬ್ಬರು ಮಕ್ಕಳು ಆರಾಮಾಗಿ ಕೂತ್ಕೋಬೋದು, ಅಥವಾ ಅಡಲ್ಟ್ಸು ಕೂತ್ಕೋಬೋದು, ಬಟ್ ನಾಟ್ ಫಾರ್ ಲಾಂಗ್. ಸೊ ಕಂಫರ್ಟ್ ವೈಸ್ ನಿಮಗೆ ಎಲ್ಲನೂ ಕೊಟ್ಟಿದ್ದಾನೆ. ನೀವು ನೋಡ್ಬೋದು ಇಲ್ಲಿ ಬ್ಲೋರ್ ಕಂಟ್ರೋಲ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೋಬೋದು. 12 ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾನೆ, ಕಪ್ ಹೋಲ್ಡ್ರ್ ಇದೆ, ಆ್ಯಂಡ್ ಇಲ್ಲಿ ಹ್ಯಾಂಗರು ಕೊಟ್ಟಿದ್ದಾನೆ. ಇಲ್ಲೂ ಬ್ಲೋರ್ ಕೊಟ್ಟಿದ್ದಾನೆ ನೋಡಿ ಈ ಸೈಡು, ಆ್ಯಂಡ್ ಮೇಲ್ಗಡೆ ಸ್ಪೀಕರ್ಸ್ ಕೊಟ್ಟಿದ್ದಾನೆ. ಸೊ ಇಟ್ ಈಸ್ ಲಕ್ಸುರಿಯಸ್ ಬಟ್ ಲಿಮಿಟೆಡ್ ಲಕ್ಸುರಿ ಅನ್ಬೋದು ಇನ್ ಟರ್ಮ್ಸ್ ಆಫ್ ಸ್ಪೇಸ್. ಸೊ ಗೈಸ್ ಬನ್ನಿ ಇನ್ನು ಈ ಗಾಡಿ ಒನ್ ಆಫ್ ದ ಬಿಗ್ಗೆಸ್ಟ್ ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ, ವಿಚ್ ಹ್ಯಾಸ್ ಟು ಬಿ ದ ಬೂಟ್ ಸ್ಪೇಸ್.
ಓಪನ್ ಮಾಡಿದ್ರೆ ಇದು ಮ್ಯಾನ್ಯುಯಲ್ ಟೇಲ್ಗೇಟ್, ಇದು ಎಲೆಕ್ಟ್ರಿಕ್ ಕೊಟ್ಟಿಲ್ಲ. ನೀವು ನೋಡ್ಬೋದು ಬೂಟ್ ಸ್ಪೇಸ್ ಅನ್ನೋದು ಇಲ್ಲವೇ ಇಲ್ಲ ನೋಡಿ. ಇದು ಮಹೇಂದ್ರ ಅವ್ರು ಕೊಟ್ಟಿರೋ ಬ್ಯಾಗ್, ಇದು ಡೆಲಿವರಿ ಟೈಮಲ್ಲಿ ಇಷ್ಟೇ ಇಡೋಕ್ಕಾಗೋದು. ಸೊ ಬೇಸಿಕಲಿ ಅಕಸ್ಮಾತ್ ನೀವೇನಾದರೂ ಲಗೇಜ್ ಇಡಬೇಕಂದ್ರೆ ಯಾವುದಾದ್ರು ಒಂದು ಸೀಟ್ನ ಕಾಂಪ್ರಮೈಸ್ ಮಾಡಲೇಬೇಕು, ಅಂದರೆ ಫೋಲ್ಡ್ ಮಾಡಬೇಕು ಈ ಥರ. ಇದು 7 ಸೀಟ್ರ್ ಆಗಿದ್ರೂ ಲಗೇಜ್ ಗಿಗೇಜ್ ಹಾಕೋಬೇಕಂದ್ರೆ ಇಟ್ ವಿಲ್ ಬಿಕಮ್ ಎ 6 ಸೀಟ್ರ್. ಸೊ ಬೂಟ್ ಸ್ಪೇಸ್ ಬಂದ್ಬಿಟ್ಟು ಒಂದು ಬಿಗ್ ನೆಗೆಟಿವ್ ಪಾಯಿಂಟ್. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಇಫ್ ಯು ಆರ್ ಲುಕಿಂಗ್ ಫಾರ್ ಟು ಪರ್ಚೇಸ್ ದಿಸ್ ಪರ್ಟಿಕ್ಯುಲರ್ ಕಾರ್. ರೈಟ್, ಸೊ ಓಕೆ ಗೈಸ್, ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ ಆಲ್ ಆಫ್ ದ ಪಾಯಿಂಟ್ಸ್ ಆಫ್ ದ XUV 7XO. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಇಷ್ಟೆಲ್ಲ ಫೀಚರ್ಸ್ ಇರೋವಂಥ ಕಾರು ಯಾವುದೂ ಇಲ್ಲ. ಸೊ ತುಂಬಾ ಅಪ್ಗ್ರೇಡ್ಸ್ ಇದೆ. ಬೂಸ್ಟರ್ ಹೆಡ್ಲೈಟ್ಸ್ ಆಗಿರ್ಬೋದು, ಅಥವಾ ಒಳಗಡೆ ಕೋಸ್ಟ್ ಟು ಕೋಸ್ಟ್ ಡಿಸ್ಪ್ಲೇ ಆಗಿರ್ಬೋದು, ಅಥವಾ ADAS ಆಗಿರ್ಬೋದು. ADASನೂ ಅಷ್ಟೇ. ADAS ಕ್ಯಾಮ್ರಾ ಏನು ನೀವು ನೋಡ್ತಾ ಇದ್ದೀರಲ್ಲ ಸೆಂಟ್ರಲ್ಲಿ, ಅದು ಬಂದ್ಬಿಟ್ಟು ಫಸ್ಟು 1.3 ಮೆಗಾಪಿಕ್ಸಲ್ ಇತ್ತು XUV 700ಅಲ್ಲಿ, ಇವಾಗ 8 ಮೆಗಾಪಿಕ್ಸಲ್ಗೆ ಅಪ್ಡೇಟ್ ಮಾಡಿದ್ದಾನೆ. ಇನ್ಫ್ಯಾಕ್ಟ್ 360 ಡಿಗ್ರಿ ಕ್ಯಾಮ್ರಾನೂ ಅಷ್ಟೇ, ಇದರಲ್ಲಿ 540 ಡಿಗ್ರಿ ಕ್ಯಾಮ್ರಾ ಮಾಡಿದ್ದಾನೆ. ಸೊ ನಿಮಗೆ ವ್ಯೂಯಿಂಗ್ ಆ್ಯಂಗಲ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ಸ್ಕ್ರೀನಲ್ಲಿ. ಸೊ ತುಂಬಾ ಅಪ್ಗ್ರೇಡ್ಸ್ ಮಾಡಿದ್ದಾನೆ. ಡಿಸೈನು ಅಷ್ಟೇ, ಸಮ್ಹೌ ಇಟ್ ಇಸ್ ಗ್ರೋಯಿಂಗ್ ಆನ್ ಮೀ. ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿ ಅನಿಸ್ತು ಅಂತ. ತುಂಬಾ ಪ್ಲ್ಯಾನ್ಸ್ ಇದೆ ಈ ಗಾಡಿಯಲ್ಲಿ, ಟೂರಿಂಗ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ನೋಡೋಣ ಅದು ಯಾವ ರೀತಿ ಮೆಟೀರಿಯಲೈಸ್ ಆಗುತ್ತೆ ಅಂತ. ಓನ್ಲಿ ಟೈಮ್ ವಿಲ್ ಟೆಲ್. ಸೊ ಓಕೆ ಮೈ ಡಿಯರ್ ಫ್ರೆಂಡ್ಸ್, ಈ ಪರ್ಟಿಕ್ಯುಲರ್ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮಕ್ಕಳು ಅವಾಗಿಂದ ಅಲ್ಲೇ ವೇಟ್ ಮಾಡ್ತಾ ಇದ್ದಾರೆ, ಕರ್ಕೊಂಡು ಹೋಗ್ಬೇಕು ಇವಾಗ. ಸೊ ನಿಮಗೆ ನಾನು ಯಾವ್ದಾದ್ರು ಪಾಯಿಂಟ್ ಮಿಸ್ ಮಾಡಿದ್ದೀನಿ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನೆಕ್ಸ್ಟ್ ವೀಡಿಯೋಲಿ ನಾನು ಕವರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.